ಬೆಳಕಿನ ಕವಿತೆ ಬೆಳಗಿಗೆ ಸೋತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ರೈನ್ ಡ್ರಾಪ್ ಎಫೆಕ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ನೀವು ರೈನ್ ಡ್ರಾಪ್ ಎಫೆಕ್ಟ್ನ ಹಾಕಬೇಕಂದ್ರೆ ಮೊದಲು ನೀವು ಅಲರ್ಟ್ ಮಿಷನಲ್ಲಿ ಯಾವುದಾದ್ರು ಒಂದು ವಿಡಿಯೋನ ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಆದಮೇಲೆ ನೋಡಿ, ಈಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಒಂದು 5 ಸೆಕೆಂಡ್ ಆಗಲಿ 10 ಸೆಕೆಂಡ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಅಂತ. ಮೊದಲು ನೀವು ಇಮೇಜ್ ತೊಗೊಳ್ಳಿ. ನೋಡಿ, ಈಗ ಈ ಥರ ಇಮೇಜ್ ತೊಗೊಂಡಿದ್ದೀನಿ ಮತ್ತು ಆಡಿಯೋ ತೊಗೊಳ್ಳಿ. ಈಗ ಈ ಥರ ನಾನು ಆಡಿಯೋ ತೊಗೊಂಡಿದ್ದೀನಿ. ಮತ್ತು ಇಮೇಜ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈ ಇಮೇಜ್ಗೆ ಎಫೆಕ್ಟ್ ಬಂದುಬಿಟ್ಟು ಎಕ್ಸ್ಪೋಸರ್ ಗಾಮಾ ಅಂತ ಹಾಕಿ ಇಲ್ಲಿ ನೋಡಿ. ಆದಷ್ಟು ನೀವು ಲೋ ಮಾಡಿದ್ದಾನೆ, -0.48 ಹಾಗೂ ಆಫ್ಸೆಟ್ ಬಂದುಬಿಟ್ಟು 0.06 ಮತ್ತು ಗಾಮಾ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಲಿರಿಕ್ಸ್ ಈ ಮಟ್ಟ ಇದೆ, ಇಲ್ಲಿ ಮಟ್ಟ ತೊಗೊಂಬನ್ನಿ. ಇಲ್ಲಿ ಮಟ್ಟ ಇದೆ ಮತ್ತು ಇದನ್ನ ಮುಂದೆ ತೊಗೊಂಬನ್ನಿ. ನೋಡಿ, ಇನ್ನೊಂದು ಇಮೇಜ್ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ 3 ಇಮೇಜ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು 30 ಸೆಕೆಂಡ್ ಮಾಡೋರಿದ್ದರೆ ಅಲ್ಲಿ ಎಷ್ಟು ಇಮೇಜ್ ಬೇಕಾಗ್ತವೆ ಆ ಇಮೇಜ್ ನೀವು ಅಲ್ಲಿ ಮಾಡ್ಕೊಳ್ಳಿ. ಏಕೆಂದರೆ ಭಾಳ ಹೆವಿ ಆಗ್ತಿದೆ. ಅದಕ್ಕೆ ನೋಡಿ, ಈಗ ಕರೆಕ್ಟ್ 6 ಸೆಕೆಂಡ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಎಫೆಕ್ಟ್ಸ್ ಸೇಮ್ ಮಾಡಿ ಹಾಗೆ ಎಕ್ಸ್ಪೋಸರ್ ಗಾಮ ನಿಮಗೆ ತಕ್ಕಂತೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಲಿರಿಕ್ಸ್ ಟೈಪ್ ಮಾಡ್ಬೇಕಂದ್ರೆ ನೋಡಿ, ಈಗ ಸಂಕ ಎಂಬ ಆ್ಯಪ್ ಇದೆ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವೆಬ್ಸೈಟ್ನಲ್ಲಿ ಹೋಗಿ ಕೂಡ ನೀವು ಏನೇನು ಕೋಡ್ಗಳನ್ನು ಚೇಂಜ್ ಮಾಡ್ಕೋಬೋದು. ನೋಡಿ, ಈ ಥರ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಬೆಳಕಿನ ಕವಿತೆ ಅಂತ ಟೈಪ್ ಮಾಡಿ. ನೋಡಿ, ಈ ಥರ ಟೈಪ್ ಮಾಡಿ ಹಾಗೆ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಅಲರ್ಟ್ ಮಿಷನ್ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಹಾಗೆ ನಿಮಗೆ ಇಷ್ಟವಾದ ಫಾಂಟ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಇದನ್ನ ಸೆಂಟ್ರ್ ಇಟ್ಕೋಬೇಕಂದ್ರೆ ನೀವು ಇಲ್ಲಿ ನೋಡಿ ಯಾವ ಥರ ಅಂತ ಇಲ್ಲಿ ಕಾಣ್ತಿದೆ. ಇಲ್ಲಿ ಒತ್ತಿ, ಹಾಗೆ ಗ್ರೇಡ್ ಆಪ್ಷನಲ್ಲಿ ಒತ್ತಿ ಇದನ್ನ ಈಗ ಕಾಲಮ್ನ ಕರೆಕ್ಟ್ ತೊಗೊಂಬನ್ನಿ. ಹೀಗೆ ಸೆಂಟ್ರ್ ಇಟ್ಕೊಳ್ಳಿ ಈ ಥರ. ಮತ್ತು ಮುಂದಿನ ಲಿರಿಕ್ಸನ್ನು ಟೈಪ್ ಮಾಡಿ. ಇಲ್ಲಿ ಇದು ರಿಮಿಕ್ಸ್ ಇದು ಕಾರಣ ಬೇರೆ ಬೇರೆ ಲಿರಿಕ್ಸ್ ಬರ್ತೀವಿ. ಹಾಗೆ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ. ನೋಡಿ, ಈ ಥರ ಪೇಸ್ಟ್ ಮಾಡಿ. ಹಾಗೆ ಫಾಂಟ್ಸ್ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಕಲರ್ ಕೂಡ ಚೇಂಜ್ ಮಾಡಿ. ಸೈಜ್ನ ಸೇಮ್ ಇಟ್ಕೊಳ್ಳಿ. ಈಗ ನೋಡಿ, ಈ ಥರ ಆಗಿದೆ. ಈಗ ಟೋಟಲಾಗಿ ತೆರೆಗೆ ಸುದ್ದಿ ಇದನ್ನು ಕೂಡ ಲಿರಿಕ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಸೈಜ್ ಕೂಡ ನೋಡಿ, ಇದು ಭಾಳಷ್ಟು ದೊಡ್ಡದಾಗಿದೆ. ಕಟ್ ಮಾಡ್ಕೊಳ್ಳಿ. ಮತ್ತು ಫೋಟೋಗೆ ಸ್ವಲ್ಪ ಇದು ಭಾಳ ಡಾರ್ಕ್ ಕಾಣ್ತಿದೆ. ಹಾಗೆ ನೀವು ಈ ಥರ ಮಾಡ್ಕೊಳ್ಳಿ. ಹಾಗೆ ವಿಗ್ನೆಟ್ ಕೂಡ ಆ್ಯಡ್ ಮಾಡಿ. ನೀವು ಪ್ರತಿಯೊಂದು ಇಮೇಜ್ಗೆ ವಿಗ್ನೆಟ್ ಆಯ್ಕೆ ಮಾಡಿಕೊಳ್ಳಿ. ಯಾಕಂದರೆ ಸ್ವಲ್ಪ ನೋಡೋರಿಗೆ ಇದು ಬ್ಯೂಟಿಫುಲ್ ಕಾಣುತ್ತೆ. ನೋಡಿ, ಈಗ ವಿಗ್ನೆಟ್ ಆ್ಯಡ್ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣುತ್ತೆ. ಫೇದರ್ನ ಸ್ವಲ್ಪ
ಸೆಟ್ ಮಾಡ್ಕೊಳ್ಳಿ ಈ ಥರ. ಮತ್ತು ಎಕ್ಸ್ಪೋಸರ್ ಗಾಮ ಕೂಡ ಇದನ್ನು ಲೋ ಮಾಡ್ಕೊಳ್ಳಿ, ಈ ಥರ ಆಗುತ್ತೆ ನೋಡಿ. ಮತ್ತು ಇದಕ್ಕೆ ಎಫೆಕ್ಟ್ ನೀವು ಹಾಕಬೇಕಂದ್ರೆ ನೋಡಿ, ಈಗ ಕಾಪಿ ಮಾಡ್ಕೊಳ್ಳಿ. ಈ ಎಫೆಕ್ಟ್ ಬೇಕಂದರೆ ಈ ವಿಡಿಯೋದಲ್ಲಿ ಇರ್ತೀವಿ ನೋಡಿ. ನನ್ನ ಚಾನಲಲ್ಲಿ ಇಂಥ ವಿಡಿಯೋಗಳು ಸಾಕಷ್ಟು ಹಾಕಿದ್ದೀನಿ, ಅಲ್ಲಿ ಹೋಗಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ಎಫೆಕ್ಟ್ ತಾನೇ ಬರ್ತದೆ ನೋಡಿ, ಈ ಥರ ಎಫೆಕ್ಟ್ ಬಂದಿವೆ. ಮತ್ತು ಇಲ್ಲಿ ಪೇಸ್ಟ್ ಮಾಡಿ ನೋಡಿ, ಈ ಥರ ಎಫೆಕ್ಟ್ ಬಂದಿವೆ. ಮತ್ತು ಎಮೋಜಿ ಬೇಕಂದ್ರೆ ನೀವು iOS ಎಮೋಜಿನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಎಮೋಜಿ ಬೇಕಂದರೆ ಕಮೆಂಟ್ನಲ್ಲಿ ಎಮೋಜಿ ಅಂತ ಕಮೆಂಟ್ ಮಾಡಿ. ಮತ್ತು ಇದನ್ನು ಕಲರ್ 0 ಇಟ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ iOS ಫಾಂಟ್ ಬೋಲ್ಡ್ iOS ಅಂತ ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ಸೈಜ್ ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ, ಏಕೆಂದರೆ ಇದು ಚಿಕ್ಕದಾಗುತ್ತೆ ನೋಡಿ. ಈ ಥರ ಇದನ್ನ ಇಲ್ಲಿ ಕೊನೆವರೆಗೂ ತೊಗೊಂಬನ್ನಿ, ಈ ಥರ ಆಗುತ್ತೆ. ಹಾಗೆ ಇದನ್ನ ಎಕ್ಸ್ಪೋರ್ಟ್ ಮಾಡಿ. ನಿಮಗೆ ಯಾವ ಕ್ವಾಲಿಟಿ ಬೇಕಾ ಆ ಕ್ವಾಲಿಟಿ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ. ನಾನೀಗ 4K ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇಂಥ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಸ್ಟೆಪ್ ನೋಡಿ, ಈಗ ಫ್ರೆಂಡ್ಸ್ ಈಗ ರೇನ್ ಡ್ರಾಪ್ ಎಫೆಕ್ಟ್ನ ಇಲ್ಲಿ ಕನ್ನಡದಲ್ಲಿ ಯಾರೂ ಹೇಳ್ತಾ ಇಲ್ಲ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೀವು ಒಂದು ಅಪ್ಲಿಕೇಶನ್ನ ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಅಪ್ಲಿಕೇಶನ್ ಏನಂದರೆ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ನೀವು ಸರ್ಚ್ ಬಾರ್ನಲ್ಲಿ ನೋಡ್ ಅಂತ ಟೈಪ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ ಈ ಥರ ಬರುತ್ತೆ, ನೋಡ್ ವಿಡಿಯೋ ಅಂತ ಇಲ್ಲಿ ಆ್ಯಪ್ ಇದೆ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನೀಗ ಅಪ್ಡೇಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಯಾವ ಥರ ಅಂತ. ಈಗ ನೋಡಿ ಓಪನ್ ಆಗಿದೆ. ಇಲ್ಲಿ ನೀವು ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪ್ಲೇಸ್ ಐಕಾನ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಅಪ್ಡೇಟ್ ಆಗಿದೆ, ಅದಕ್ಕೆ ಈಗ ವಾಪಸ್ ಬಂದಿದೆ ನೋಡಿ. ಈಗ ಓಪನ್ ಮಾಡಿ. ಈಗ ಪ್ಲೇಸ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ ಥರ ಅದೇ ಮಾಡಿ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಈಗ ತಾನೇ ನೀವು ಎಕ್ಸ್ಪೋರ್ಟ್ ಮಾಡಿದ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಡನ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಪ್ಲೇಸ್ ಐಕಾನ್ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಕೆಳಗಡೆ ವೈಟ್ ಕಲರ್, ಇಲ್ಲಿ ಕ್ಲಿಕ್ ಮಾಡಿ. ಅಸೆಟ್ ಸ್ಟೋರ್ ಅಂತ ಕ್ಲಿಕ್ ಮಾಡಿ. ಹಾಗೆ ನೋಡಿ ಇಲ್ಲಿ ನಿಮಗೆ ಗ್ಲೋ ಎಫೆಕ್ಟ್ ಆಗ ಸಾಕಷ್ಟು ಇವೆ ಇಲ್ಲಿ. ಈಗ ನಾನು ನಿಮಗೆ ಹೇಳ್ತಾ ಇರೋದು ಅಂದರೆ ರೇನ್ ಡ್ರಾಪ್ ಎಫೆಕ್ಟ್. ಇಲ್ಲಿ ನೋಡಿ ಯಾವ ಥರ ಎಫೆಕ್ಟ್ ಇದೆ ಅಂತ. ಇಲ್ಲಿ ಬ್ಲರ್ ಆಪ್ಷನ್ ಕೂಡ ಇದೆ, ಮಿರರ್ ಆಪ್ಷನ್, ಈ ಥರ ಎಲ್ಲ ಆಗಿದೆ ಇಲ್ಲಿ ನೋಡಿ. ಇಲ್ಲಿ 3D ಈ ಥರ ಎಲ್ಲ ಇಲ್ಲಿ ಎಫೆಕ್ಟ್ ಇವೆ. ಇಲ್ಲಿ ಸರ್ಚ್ನಾಗ ಇಲ್ಲಿ ಹೋಗ್ಬಿಟ್ಟು ನೀವು ರೇನ್ ಅಂತ ಟೈಪ್ ಮಾಡಿದ್ರೆ ಸಾಕು ನೋಡಿ. ಈಗ ಓಕೆ ಅಂತ ಕೊಡಿ. ಇಲ್ಲಿ ನೋಡಿ ರೇನ್ ಡ್ರಾಪ್ಸ್ ಅಂತ ಮತ್ತೊಂದು ಬೇರೆ, ಇಲ್ಲಿ ರೇನಿ ಅಂತ ಮತ್ತು ಅದೊಂದು ಬೇರೆ, ಮತ್ತು ಗ್ರೇನ್ ಅಂತ ಬೇರೆ ಬಂದಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರೋದಂದರೆ ರೇನ್ ಡ್ರಾಪ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಈಗ ಸ್ವಲ್ಪ ಮುಂದೆ ಓಡಿಸಿ, ಈಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ನೀವು ಸ್ಟ್ರೆಂತ್ ಕ್ಲಿಕ್ ಮಾಡಬೇಕಂದ್ರೆ ನೋಡಿ ಈ ಥರ ಮೈನಸ್ ಮಾಡ್ಕೊಳ್ಳಿ ನೋಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಹಾಗೆ ನೀವು 1 ಥರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಯಾಕಂದರೆ ಬಹಳ ರೇನ್ ಡ್ರಾಪ್ ಆಗಿರ್ತದೆ, ನೋಡೋರಿಗೆ ಚೆಂದ ಕಾಣಿಸೋಂಗಿಲ್ಲ. ಅದಕ್ಕೆ ಇಲ್ಲಿ ಬ್ಲರ್ ಎಫೆಕ್ಟ್ ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅದು 0ನೇ ಇರಲಿ ನೋಡಿ ಈ ಥರ. ಈಗ ನೋಡಿ ಒಮ್ಮೆ ಗೊತ್ತಾಗಿಲ್ಲ, ಹಾಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನಿಮಗೆ ನೋಡಿ 1080p ಕೂಡ ಇದೆ ಇಲ್ಲಿ. ಹಾಗೆ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು, ಇಷ್ಟೇ ಇರಲಿ. ಈಗ ಹಾಗೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಈಗ ಎಕ್ಸ್ಪೋರ್ಟ್ ಆಗ್ತಿದೆ ನೋಡಿ. ಸ್ವಲ್ಪ ವೇಟ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಿದೆ. ಸೊ ಫ್ರೆಂಡ್ಸ್, ನಾವೆಲ್ಲ ಅಪ್ಲೋಡ್ ಮಾಡಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಕೂಡ ಒಬ್ಬ ಎಡಿಟರ್ ಆಗ್ಬೋದು. ಮತ್ತು ಈಗ ಮಧ್ಯೆ ನೀವು ಹೋದರೆ ಅದು ನಿಮಗೆ ಹೇಗೆ ಮಾಡೋದು ಗೊತ್ತಾಗಂಗಿಲ್ಲ. ಅದಕ್ಕೆ ನಮ್ಮ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹೇಗೆ ಮಾಡೋದು ನಿಮಗೆ ನಾನು ಡೈಲಿ ಕೂಡ ಈ ಥರ ವಿಡಿಯೋ ಮಾಡಿ ಹಾಕ್ತೀನಿ.
ಈಗ ಓಕೆ ಅಂತ ಕೊಡಿ. ಈಗ ನೋಡಿ, ಈಗ ನೀವು ಗ್ಯಾಲರಿಗೆ ಬನ್ನಿ, ಯಾವ ಥರ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಬೆಳಕಿನ ಕವಿತೆ ಬೆಳಗಿಗೆ ಸೋತೆ. ಈ ಥರ ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು